ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ರಶಾಂತ್ PRS. ನಮ್ಮೊಂದಿಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ತೆ. ನಮಸ್ಕಾರ ಪ್ರಶಾಂತ್, ಎಲ್ಲರಿಗೂ ನಮಸ್ಕಾರ. ನಿಮಗೆ ಗೊತ್ತೇ ಇರುವಂಥ ವಿಷಯ, ಉಡುಪಿ ಜಿಲ್ಲೆಯ ಮಕ್ಕಳ ಕಲ್ಯಾಣ ಸಮಿತಿ ಈಗಾಗಲೇ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಮಕ್ಕಳ ಕಲ್ಯಾಣ ಸಮಿತಿ, ಮಕ್ಕಳ ಕಲ್ಯಾಣ ಚೈಲ್ಡ್ ಕಮಿಟಿಗೆ, ಸ್ಟೇಟ್ ಕಮಿಟಿಯವರು ಸಹ 3 ದಿನದಲ್ಲಿ ಆದೇಶ ಕಾನೂನು ಕ್ರಮ ತೆಗೆದುಕೊಂಡು ಆದೇಶ ನೀಡಬೇಕಂತ ಹೇಳಿದ್ದಾರೆ. ಅಖಿಲ್ ಬಿ ಹೆಗಡೆಯ ವಿರುದ್ಧವಾಗಿ, ಮಕ್ಕಳ ವಿರುದ್ಧವಾಗಿ ಆತ ಕ್ರಮ ಕೈಗೊಳ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಉಡುಪಿ ಜಿಲ್ಲೆಯಾದ್ಯಂತ ಬಹಳ ಒಂದು ಆಕ್ರೋಶದ ಧ್ವನಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ತಾವು ಹೇಳೋದಾದ್ರೆ? ಇದು ತುಂಬಾ ದುರದೃಷ್ಟಕರವಾದಂತಹ ಒಂದು ಬೆಳವಣಿಗೆ ಅಂತಾನೆ ಹೇಳ್ತೇನೆ. ಮಕ್ಕಳ ವಿಚಾರದಲ್ಲಿ ಪ್ರಥಮ ಹೆಜ್ಜೆ ಇಡಬೇಕಾದದ್ದು ಮಕ್ಕಳ ಕಲ್ಯಾಣ ಸಮಿತಿ. ತುಂಬಾ ಗಂಭೀರವಾದಂತಹ ವಿಚಾರ ಇದು. ಮಕ್ಕಳ ಮೇಲೆ ನಡೀತಿರುವಂತಹ ಹಲ್ಲೆಗಳಾಗ್ಲಿ, ದೌರ್ಜನ್ಯಗಳಾಗ್ಲಿ, ಅತ್ಯಾಚಾರದಂತಹ ಹೀನಾತಿ ಪ್ರಕರಣಗಳಾಗ್ಲಿ ಮೊದಲು ಗಮನಕ್ಕೆ ಬರೋದು CWC ಅದರ ಇಂಟೆಗ್ರಿಟಿಯನ್ನ ಪ್ರದರ್ಶನ ಮಾಡಲಿಲ್ಲ, ಮಕ್ಕಳ ಪರವಾಗಿ ನಿಲ್ಲಿಲ್ಲ ಅಂತಂದ್ರೆ ಆ ಮಗುವಿನ ಪ್ರಕರಣ ಮುಂದಕ್ಕೆ ಹೋಗಲ್ಲ. ಇದು ಇವತ್ತು ಕರ್ನಾಟಕದ ಮೇಲ್ಮಟ್ಟದಲ್ಲಿ ಕುಳಿತಿರುವಂತಹ ಮಂತ್ರಿಗಳಾಗ್ಲಿ ಅಥವಾ ಹಿರಿಯ ಅಧಿಕಾರಿಗಳು ಗಮನಿಸಬೇಕಾದಂತ ವಿಚಾರ. ಇದು ಯಾರು ಕೂಡ ಯಾರೋ ಮೇಲೆ ಕೆಲ್ಸ ಇಲ್ಲದೆ ಯಾರೋ ಮಾಡ್ತಿರೋ ಆರೋಪಗಳಲ್ಲ. ನಾವು ಹಗಲು ರಾತ್ರಿ ಕೆಲಸ ಮಾಡುವಂತವ್ರು ಮಾತಾಡ್ತಿರುವಂತದ್ದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ. ಇಲ್ಲ ಇದ್ರ ಬಗ್ಗೆ ಹೆಚ್ಚು ಕ್ಲಾರಿಟಿ ಬೇಕು ಅಂತಂದ್ರೆ ದಯಮಾಡಿ ನಮ್ಮಲ್ಲಿ ಬನ್ನಿ, ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೇನೆ. ನಿಮ್ಮ ಉಡುಪಿಯ ಮಕ್ಕಳ ಕಲ್ಯಾಣ ಸಮಿತಿಯ ವಿಚಾರವಾಗಿ ಈಗ ಬಹಳಷ್ಟು ಜನರ ಗಮನಕ್ಕೆ ಬಂದಿರಬಹುದು. ಬಹುಶಃ ನಾವೇ ಮೊದಲ ಬಾರಿಗೆ ಅದನ್ನ ನಿಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ, ರಕ್ಷಣಾ ಆಯೋಗದ ಗಮನಕ್ಕೂ ಕೂಡ ತಂದಿದ್ದೀವಿ. ಶ್ರೀ ನಾಗಣ್ಣಗೌಡರು ಈ ವಿಚಾರವಾಗಿ ಪತ್ರವನ್ನು ಕೂಡ ರವಾನಿಸಿದ್ದಾರೆ. ನಾಗಣ್ಣಗೌಡರು ಅಧ್ಯಕ್ಷರಾಗಿದ್ದಾರೆ, ಅಂದ್ರೆ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಚೈಲ್ಡ್ ರೈಟ್ಸ್. ಸೊ ಈ ಪತ್ರಕ್ಕೂ ಯಾವುದೇ ರೀತಿಯ ಲವಲೇಶವಾದಂತಹ ಒಂದು ಗೌರವ ಇಲ್ಲ ಅಂತ ಆಗ್ಬಿಟ್ರೆ ಹೇಗೆ? ಇದೊಂದು ಈ ಪ್ರಕರಣ ಹೌದೋ ಅಲ್ವಾ ಅನ್ನುವಂಥದ್ದನ್ನ ತಿಳ್ಕೋಬೇಕಲ್ವಾ. ಈಗ CWC ಉಡುಪಿಯಲ್ಲಿ ಇರುವಂತಹ ಏನು ಸದಸ್ಯರಲ್ಲಿ ಒಬ್ರು ವಕೀಲರು, ಅವ್ರ ಮುಂದೆನೆ ಒಂದು ಮಗುವಿನ ಪ್ರಕರಣ ಬರುತ್ತೆ. ಅವರೇ ಕನ್ಸಿಡರ್ ಮಾಡೋದೇನು ಅಂತಂದ್ರೆ ಹೌದು ಇದು ಒಂದು ಪೋಕ್ಸೋ ಪ್ರಕರಣ ಅಂತ ಅವರು ಅದನ್ನ ಪರಿಗಣಿಸ್ತಾರೆ. ಪರಿಗಣಿಸಿದ ನಂತರ ಸಿಟ್ಟಿಂಗ್ ಆದ್ಮೇಲೆ ಹೊರಗಡೆ ಹೋದ್ಮೇಲೆ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರೇ ಆರೋಪಿಯ ಪರ ವಕಾಲತ್ತನ್ನ ವಹಿಸ್ಲಿಕ್ಕೆ ಮುಂದಾಗ್ತಾರೆ ಅಂತಂದ್ರೆ ಅವ್ರಿಗೆ ಯಾವ ರೀತಿಯಾದಂತಹ ಕೆಪಾಸಿಟಿ ಇದೆ ಅಥವಾ CWC ಬಗ್ಗೆ ಅವ್ರು ಏನಂತ ತಿಳ್ಕೊಂಡಿದ್ದಾರೆ? CWC ನಮಗೆ ನಮ್ಮ ಏನು ಪ್ರತಿಷ್ಠೆಗೆ ಪ್ರದರ್ಶನಕ್ಕೋಸ್ಕರ ಇರುವಂತ ಸಮಿತಿ ಅಲ್ಲ. ಮಕ್ಕಳ ಹಕ್ಕುಗಳನ್ನು ರಕ್ಷಿಸ್ಲಿಕ್ಕೋಸ್ಕರ, ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಾಡುವಂತಹ ಆರೋಪಿಗಳು ಯಾರಿದ್ದಾರೆ ಅವರನ್ನ ನ್ಯಾಯಿಕ ವ್ಯವಸ್ಥೆ ಮುಂದೆ ತಂದಿರಿಸಲಿಕ್ಕೆ ಮೊದಲ ಹೆಜ್ಜೆ ಇಡಬೇಕಾದಂಥದ್ದು CWC. ಅದರಲ್ಲಿ ಇರಬೇಕಾದಂತಹ ಅಷ್ಟು 5 ಜನ ಸದಸ್ಯರಿಗೆ ಒಂದು ಕೆಪಾಸಿಟಿ ಇರಬೇಕಾಗತ್ತೆ. ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ ಒಂದು ಪ್ರಾಪರ್ ಆದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಾವ್ಯಾರು ಅಂತ ಹೇಳೋದ್ರ ಬಗ್ಗೆ ಅವ್ರಿಗೆ ಸರಿಯಾದ ಅರಿವು ಇರಬೇಕಾಗತ್ತೆ. ಅವರು ಅಲ್ಲಿಗೆ ಬಂದ ಮೇಲೆ ಅವರಾಗಿಲ್ಲ, ಇಟ್ಸ್ ಎ ಕ್ವಾಸಿ ಜುಡಿಷಿಯಲ್ ಬಾಡಿ. ಕ್ವಾಸಿ ಜುಡಿಷಿಯಲ್ ಬಾಡಿ ಅಂದ್ರೆ ಏನು? ಜುಡಿಷಿಯಲ್ ಬಾಡಿ ಅಂದ್ರೆ ಏನು? ನ್ಯಾಯಾಧೀಶರಂದ್ರೆ ಏನು? ನ್ಯಾಯಿಕ ವ್ಯವಸ್ಥೆಯಲ್ಲಿ ಅವ್ರದೊಂದು ಭಾಗ. 5 ಜನ ಒಟ್ಟು ಸೇರಿ ಒಂದು ಪೀಠವನ್ನ ಅವರು ರಚಿಸಿರ್ತಾರೆ.
ಮಕ್ಕಳ ಹಕ್ಕುಗಳಿಗೆ ಎಕ್ಸ್ಕ್ಲೂಸಿವ್ ಆದಂತ ಪೀಠ ಇದು. ಈ ಪೀಠದಲ್ಲಿ ಇರುವಂತವರು ಕಾನೂನು ಏನು ಹೇಳುತ್ತೆ ಕಾನೂನನ್ನಷ್ಟೇ ನೋಡಬೇಕು. ಮಕ್ಕಳ ಸರ್ವತೋಮುಖ ಹಿತದೃಷ್ಟಿ ವಿತ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್ ಅನ್ನುವಂಥದ್ದು ಇದೆಯಲ್ಲ, ಜೆ ಆಕ್ಟ್ ಹೇಳುತ್ತಲ್ಲ, ಅದರಿಂದ ಅದನ್ನ ತಲೆಯಲ್ಲಿ ಏನು ಘೋಷ ವಾಕ್ಯದ ರೀತಿಯಲ್ಲಿ ಇಟ್ಕೊಂಡು, ವೇದ ವಾಕ್ಯವಾಗಿ ಇಟ್ಕೊಂಡು, ಕಣ್ಣು ಮುಚ್ಚಿಕೊಂಡು ಅವ್ರು ಕೆಲಸ ಮಾಡ್ಬೇಕಾಗತ್ತೆ. ಮುಂದೆ ಯಾರು ಬಂದಿದ್ದಾನೆ ಅಂತ ಹೇಳೋದು ನೋಡೋದಲ್ಲ. ಸೊ ಇದು ಒಬ್ಬ ನ್ಯಾಯಮೂರ್ತಿಯ ನ್ಯಾಯಿಕ ವ್ಯವಸ್ಥೆಯಲ್ಲಿರುವಂಥವ್ರು ಮಾಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ನಿಮ್ಮ ವಕೀಲರಾದಂತ ಅಖಿಲ್ ಹೆಗಡೆ ಅವರ ಮೇಲೆ ಇರುವಂತ ಆರೋಪ ಏನು ಅಂತಂದ್ರೆ, ಮಗುವಿನ ವಿರುದ್ಧ, ಮಗುವನ್ನ ಬಳಕೆ ಮಾಡಿಕೊಂಡ, ಮಗುವಿನ ಮೇಲೆ ಹಲ್ಲೆ ನಡೆಸಿದಂತಹ ವ್ಯಕ್ತಿಗಳ ಪರವಾಗಿ CWC ಇಂದ ಹೊರ ಹೋಗಿ ಕೋರ್ಟ್ನಲ್ಲಿ ವಕಾಲತ್ ಹಾಕಿರ್ತಾರೆ. ಅದನ್ನ ನ್ಯಾಯಮೂರ್ತಿಗಳು ಬಹುಶಃ ಅದನ್ನ ಕಂಡು ಅಥವಾ ಅಪೋಸಿಟ್ ಮಗುವಿನ ತಂದೆ ಅಥವಾ ಮಗುವಿನ ಪರ ವಕೀಲರು ಇದು ಸಾಧುವಾದಂಥದ್ದಲ್ಲ, ನೀವು ಮಾಡ್ಕೊಡ್ದು ವಕೀಲರೇ ಅಂತ ಹೇಳಿದಾಗ ಅದನ್ನ ಪರಿಗಣಿಸಿದಂತಹ ಶ್ರೀ ನ್ಯಾಯಮೂರ್ತಿಗಳು ಯಾರಿತ್ತು, ಗೌರವಾನ್ವಿತ ನ್ಯಾಯಮೂರ್ತಿಗಳು, ಇಲ್ಲ ವಕೀಲರೇ ನೀವು ಈ ರೀತಿ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ, ನೀವು CWC ಮೆಂಬರ್, ಮೈಂಡ್ ಇಟ್, ನೀವು ಅದನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾರಲ್ವಾ. ಅದು ದಾಖಲೆ ಆಗಿದೆಯಲ್ವಾ, ಇಟ್ಸ್ ಅ ಡಾಕ್ಯುಮೆಂಟೆಡ್ ವಿಚಾರ. ಅದನ್ನ ಇಟ್ಕೊಂಡು ಅಲ್ಲಿಯ ಆಡಳಿತ ವ್ಯವಸ್ಥೆ, ಅದರಲ್ಲೂ ಯಾರು ಮಾನಿಟರಿಂಗ್ ಮಾಡಬೇಕಾಗಿತ್ತು CWC ಅನ್ನ, ಜಿಲ್ಲಾಧಿಕಾರಿಗಳು, ತಕ್ಷಣ ಅದ್ರ ಮೇಲೆ ಒಂದು ಕ್ರಮವನ್ನ ತಗೊಳ್ಬೇಕಾಗಿತ್ತು. ಏನ್ ಕ್ರಮ? ಈಸ್ ಅನ್ಫಿಟ್ ಟು ಕಂಟಿನ್ಯೂ ಆಸ್ CWC ಮೆಂಬರ್. ಇದಕ್ಕೆ ಯಾಕೆ ಮೀನಮೇಷ ಎಣಿಸಿದ್ದಾರೆ? ಯಾಕೆ ಆ ಮಗುವಿನ ತಂದೆಗೆ, ಮಗುವಿಗೆ ಯಾಕೆ ಒಂದು ರೀತಿಯಾಗಿ ಟೆನ್ಷನ್ ಕ್ರಿಯೇಟ್ ಮಾಡ್ತಾರೆ? ಅವ್ರು ಯಾಕೆ ಇದ್ರ ಬಗ್ಗೆ ಒಂದು ಹೆಚ್ಚು ಆಸ್ಥೆ ವಹಿಸಿ ಮುಂದಕ್ಕೆ ಓಡಾಡ್ಬೇಕು ಒಂದು ವ್ಯವಸ್ಥೆ ಇರುವಾಗ ಅನ್ನುವಂಥದ್ದು ನನ್ನ ಪ್ರಶ್ನೆ ಆಗಿದೆ. ಒಂದು 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 ಇದೊಂದು ಪ್ರಕರಣದಲ್ಲಿ ಬೆಳಕಿಗೆ ಬಂದಿದೆ. ಒಂದು ಪ್ರಕರಣ ಅಲ್ಲ, ಇಂಥದ್ದು ಹಲವಾರು ಪ್ರಕರಣದಲ್ಲಿ ಆರೋಪಿಗಳ ಪರವಾಗಿ ನಿಂತಿದ್ದಾರೆ. ಅಲ್ಲದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಸಹ ಕೋರ್ಟ್ನಲ್ಲಿ ನಮಗೆ ಲಭ್ಯವಿದೆ. ಯಾಕೆ ಇಷ್ಟು ಸಮಯದಿಂದ ಒಂದು CWC ಮೆಂಬರ್ ಆಗಿ 2 ಟರ್ಮ್ನಲ್ಲಿ ಇವರೇ ಆಗಿದ್ರು, 2 ಟರ್ಮ್ನಲ್ಲಿ ಇವರೇ ಸದಸ್ಯರಾಗಿದ್ರು. ಆ 2 ಟರ್ಮ್ ಸದಸ್ಯರಾಗಿರುವ ತನಕೂ ಸಹ ಬೇರೆ ಬೇರೆ ಪ್ರಕರಣಗಳಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ಮಕ್ಕಳ ವಿರುದ್ಧವಾಗಿ ನಿಂತು ಹಾಸ್ಟೆಲ್ ಅಂದ್ರೆ ಮಕ್ಕಳ ಹತ್ರ ತಪ್ಪು ಹೇಳಿಕೆ ಮಾಡಿಸುವಂಥದ್ದು, ಮತ್ತೆ ಆರೋಪಿಗಳನ್ನ ಬಿಡುಗಡೆ ಮಾಡುವಂಥದ್ದು ಆಗಿದೆ. ಇದೇ ಒಬ್ಬ ಅಖಿಲ್ ಬಿ ಹೆಗಡೆಯಿಂದ. ಇಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರುವಂಥದ್ದು ಕರ್ನಾಟಕದ ಉದ್ದಗಲದಲ್ಲಿ CWCಗಳು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದಾವೆ. ಬಹಳಷ್ಟು CWC ಸದಸ್ಯರು ಬಹಳ ಏನಂತೀರಿ, ಕಾನೂನುಬದ್ಧವಾದ ಮತ್ತೆ ಒಂದು ಸಾಮಾಜಿಕ ಬದ್ಧತೆ ಇಟ್ಕೊಂಡು, ಮಕ್ಕಳ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡುವಂತ CWCಗಳನ್ನ ನಾವು ನೋಡಿದ್ದೇವೆ. ಅವರುಗಳನ್ನ ನಾನು ಇವತ್ತು ಅವ್ರಿಗೆ ನಾನು ಅನ್ವಯಿಸೋದಿಲ್ಲ ನನ್ನ ಮಾತುಕತೆ. ಇಲ್ಲಿ ನಮ್ಮ ಗಮನದಲ್ಲೇ ಇದೆ ಪ್ರಶಾಂತ್, ನಮ್ಮ ಗಮನದಲ್ಲೇ ಇದೆ. ಹಲವಾರು ಜಿಲ್ಲೆಗಳ CWCಗಳು ಮಕ್ಕಳ ಹಕ್ಕುಗಳ ವಿರುದ್ಧ ನಿಂತಿರುವಂತದ್ದು ದಾಖಲೆ ಆಗಿದೆ. ಅವರ ಪರವಾದಂತ ಕೆಲಸಗಳನ್ನ ಮಾಡ್ತಿಲ್ಲ. ಪೋಕ್ಸೋದಂತ ಪ್ರಕರಣವನ್ನ ನ್ಯಾಯಪೀಠದ ಮುಂದೆ ತರುವಲ್ಲಿ CWC ವಿಫಲ ಆಗಿದೆ ಅಥವಾ ಅದನ್ನ ಮುಚ್ಚಾಕುವಲ್ಲಿ ಸಫಲ ಆಗಿದೆ ಅನ್ನುವಂಥದ್ದು ನನ್ನ ಗಂಭೀರವಾದಂತಹ ಆರೋಪ. ಇವತ್ತು ಅದನ್ನ ಪ್ರಶ್ನಿಸಬಹುದು, ಯಾರಾದ್ರೂ ಪ್ರಶ್ನಿಸಬಹುದು. ಇದು ಉಡುಪಿ ಇದ್ದಲ್ಲ, ಇಲ್ಲದೆ ಇರ್ಬೋದು, ಮತ್ತೊಂದು ಕಡೆ ನಡೆದಿದೆ. ಇನ್ನೊಂದು ಕಡೆ ಆರೋಪಿಗಳ ಪರವಾಗಿ ಇವರು ಬ್ಯಾಟಿಂಗ್ ಮಾಡಿರುವಂತವರ ಪರವಾಗಿ ನಿಂತಂತದ್ದನ್ನ ನಾವು ಅನುಭವಿಸಿದ್ದೇವೆ, ಮಕ್ಕಳು ಅನುಭವಿಸಿದ್ದಾರೆ. ಅಲ್ಲಿ ಅಷ್ಟೂ ಮಕ್ಕಳನ್ನ ಒಂದೇ ದಿವಸ ಬೇರೆ ಬೇರೆ ಕಡೆಗೆ ಕಳಿಸಿದ್ದು ಅಂದ್ರೆ ಯಾರು ದಾಖಲೆಗೆ ಸಿಗಬಾರ್ದು. ಅಲ್ಲಿಯ ಬಾಲಭವನದಲ್ಲಿದ್ದ ಅಷ್ಟೂ ಮಕ್ಕಳನ್ನ ಎಲ್ಲ ಕಡೆಗೆ ವಿಂಗಡಣೆ ಮಾಡಿ ಕಳಿಸಿರುವಂತದ್ದು. ಯಾರ
ಒಳಿತಿಗೋಸ್ಕರ ಇದು ಕೂಡ ನಡೆದಿದೆ. ಇನ್ನು ಒಂದು ಕಡೆಯಲ್ಲಿ ಒಂದು ಮಗುವಿನ DNA ಇನ್ನೂ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾದ್ರೆ ಅಲ್ಲಿಯ CWC ಆ ಪ್ರಕರಣದಲ್ಲಿ ಏನು ಕ್ರಮಗಳನ್ನ ಕೈಗೊಳ್ತಾ ಇದೆ? ಈ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ನಮ್ಮ ಕಟ್ಟ ಕಡೆಯ ಜನಾಂಗ ಯಾವುದು ಟ್ರೈಬಲ್ ಕಮ್ಯುನಿಟಿಯ ಒಂದು ಹೆಣ್ಣು ಮಗುವಿನ ಮೇಲೆ ನಡೆದಂತಹ ಒಂದು ಲೈಂಗಿಕ ಏನು ಹಲ್ಲೆಗಳೇನಿದ್ದಾವೆ, ಅತ್ಯಾಚಾರ ಏನಿದೆ, ಅದಕ್ಕೆ ಅಲ್ಲಿಯ CWC ಅವರು ಕೂಡ ಸರಿಯಾದ ಒಂದು ನ್ಯಾಯವನ್ನ ಒದಗಿಸ್ಕೊಡ್ಲಿಲ್ಲ. ಇದು ಗಂಭೀರವಾದಂತ ವಿಚಾರಗಳು. ಹೀಗಾದ್ರೆ ಪೋಕ್ಸೋ ಕಾನೂನಿನ ಒಂದು ಘನತೆಯನ್ನ, ಅದರ ಒಂದು ಗಾಂಭೀರ್ಯವನ್ನ ಏನು ಕಾಯ್ಕೊಂಬರೋದಾದ್ರೂ ಹೇಗೆ? ನಾನು ಹೇಳ್ತಾ ಇರೋದು ಇವತ್ತು ತಕ್ಷಣ CWCಗಳ ಒಂದು ಆಡಿಟಿಂಗ್ ಆಗ್ಬೇಕು. ಒಂದು ಸೋಷಿಯಲ್ ಆಡಿಟಿಂಗ್ ಅಂತಾರೆ, ಒಂದು ಜುಡಿಷಿಯಲ್ ಆಡಿಟಿಂಗ್ ಅಂತ ಇದೆ, ಅದನ್ನ ಮಾಡಬೇಕು. ಇವರು ಕೆಪಾಸಿಟಿ ಇಲ್ದಿರೋರೆಲ್ಲ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಹುಡುಗಾಟ ಆಡೋರ್ ಕೈಯಲ್ಲಿ ಬಿಲ್ಲು ಬಾಣ ಕೊಟ್ಟಂಗಲ್ವಾ, ಬಂದೂಕದಲ್ಲಿ ಇದು ತುಂಬಿಸಿ ಮದ್ದುಗುಂಡು ತುಂಬಿಸಿ ಕೈಯಲ್ಲಿ ಕೊಟ್ಟಂಗಲ್ವಾ ಮಗುವಿನ ಕೈಯಲ್ಲಿ. ಗಾಂಭೀರ್ಯ ಇರಬೇಕು CWC ಇರುವಂತ ವ್ಯಕ್ತಿಗಳಿಗೆ. ಅವ್ರು ಯಾರವರು ಅನ್ನುವಂಥದ್ದು ಅವರಾಗಿಲ್ಲ, ಅವರ ಮನೆತನದ ಕಾರಣಕ್ಕೋಸ್ಕರ ಅವರನ್ನಲ್ಲಿ ಕುಳಿಸಿರೋದಿಲ್ಲ. ಅವರು ಮಕ್ಕಳ ಹಕ್ಕುಗಳನ್ನ ಕಾಯಲಿಕ್ಕೆ ಅವರು ಶಕ್ತರಿದ್ದಾರೆ. ಅವರಿಗೆ ಜೂರಿಸ್ಪ್ರುಡೆನ್ಸ್ ಬಗ್ಗೆ ಸರಿಯಾದ ಒಂದು ಮಾಹಿತಿ ಇದೆ. ಕ್ವಾಸಿ ಜುಡಿಷಿಯಲ್ ಬಾಡಿ ಅಂದ್ರೆ ಏನು ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ, ಅಥವಾ ಅವರಿಗೆ ಸರ್ಕಾರದಿಂದ ಸರಿಯಾದ ರೀತಿಯಾದಂತಹ ಮಾರ್ಗದರ್ಶನಗಳು ಸಿಕ್ಕಿವೆ ಅನ್ನುವಂಥದ್ದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಆದ್ರೆ ಬಹಳಷ್ಟು ಜಿಲ್ಲೆಗಳಲ್ಲಿ ಇದು ನಡೀತಿಲ್ಲ. ಬಹಳ ವಿಶೇಷವಾಗಿ ನಿಮ್ಮ ಜಿಲ್ಲೆಯಲ್ಲಿ ಇದು ಎದ್ದು ಕಾಣ್ತಾ ಇರುವಂತದ್ದು ತುಂಬಾ ದುರದೃಷ್ಟಕರವಾದ. ಇದು DC ಅವರು ಯಾಕೆ ಇಷ್ಟು ಹಗುರವಾಗಿ ತೆಗೆದುಕೊಂಡಿದ್ದಾರೆ? ಅದನ್ನ ಒಂದು ರೀತಿಯ ಆಸಕ್ತಿ ಇಲ್ಲದೆ ಒಂದು ರೀತಿಯ ಪೂರ್ವಗ್ರಹ ಪೀಡಿತರಾಗಿ ತೆಗೆದುಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೇಗಿರ್ಬೋದು? ಅದನ್ನ ನನಗೂ ಅರ್ಥ ಆಗ್ತಿಲ್ಲ. ಅವ್ರಿಗೆ ಅದು ಗಮನಕ್ಕೆ ಬರಬೇಕು. ಅವರು ಇದ್ರ ಬಗ್ಗೆ ಒಂದು ಎನ್ಕ್ವೈರಿ ಮಾಡ್ಬೇಕು. ಅದು ತಪ್ಪಾಗಿದೆ ಅಂತಂದ್ರೆ ಯಾರು ಆರೋಪ ಮಾಡ್ತಿದ್ದಾರೆ ಅವ್ರ ವಿರುದ್ಧನೇ ಅವರು ಕ್ರಮ ತಗೊಳ್ಬಹುದು. ಕ್ರಮ ತಗೊಳ್ಬಾರ್ದು ಅಂತಿಲ್ಲ, ತಪ್ಪಾಗಿದೆ ಅಂದ್ರೆ. ಆದ್ರೆ ತಪ್ಪು ಆತನ ಕಡೆಯಿಂದ ನಡೆದಿದ್ರೆ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ಯಾಕೆ ಕಂಟಿನ್ಯೂ ಮಾಡಬೇಕು? ಇದು ಕೋರ್ಟಿನ ಕಲಾಪಗಳಲ್ಲಿ ದಾಖಲೆ ಆಗಿರುವಂತಹ ಒಂದು ಪ್ರಕರಣ. ಇದು ಅದೇನಾದ್ರೂ ಆಗಿರ್ಲಿ, ಪೋಕ್ಸೋ ಪ್ರಕರಣ ಬಗ್ಗೆ ಅವರಿಗೆ ಅವರದೇ ಆದಂತಹ ಡೌಟ್ಗಳು ಏನಾದ್ರೂ ಇದ್ರೂ ಕೂಡ ದಟ್ ವಿಲ್ ಬಿ ಡೆಲ್ಟ್ ಬೈ ದ ಕೋರ್ಟ್ ದ ಡ್ಯೂ ಕೋರ್ಸ್ ಆಫ್ ಟೈಮ್. ಹಂಗಂತ ಮಗು ಹೇಳ್ತಾ ಇರೋದನ್ನ CWC ಡೌಟ್ಫುಲ್ ಆಗಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅವ್ರ ಕೆಲಸ ಅಲ್ಲ. ಮಗು ಹೇಳೋದನ್ನ ಕೌನ್ಸಿಲಿಂಗ್ ಮಾಡಿ ತಿಳ್ಕೊಂಡು ಅದನ್ನ ದಾಖಲೆ ಮಾಡಿ ಮುಂದಿನ ಕ್ರಮಗಳಿಗೆ ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಕಳಿಸ್ಕೊಡ್ಬೇಕಾಗ್ತದೆ. ಸಂಪೂರ್ಣ ಅಧಿಕಾರಿ ವರ್ಗ ಆರೋಪಿಗಳ ಪರವಾಗಿ ನಿಂತಿದೆ. ಸಂಪೂರ್ಣ ಅಧಿಕಾರಿಗಳ ವರ್ಗ. ಯಾಕಂದ್ರೆ ಈಗ ತನಿಖಾಧಿಕಾರಿಗಳು ಸಹ ಏನು ಆರೋಪಿಗಳು ವಕೀಲರಾಗಿರೋದ್ರಿಂದ ತನಿಖಾಧಿಕಾರಿಗಳು ಸಹ ಅವರ ಕಡೆ ಬ್ಯಾಟಿಂಗ್ ಮಾಡಕ್ ಶುರು ಮಾಡಿದ್ದಾರೆ. ವಿಶೇಷವಾಗಿ ಮಗುವಿನ 164 ಸ್ಟೇಟ್ಮೆಂಟ್ ಮಾನ್ಯ ನ್ಯಾಯಾಲಯದಲ್ಲಿ ಪಡೆದ ನಂತರವೂ ಸಹ ಇವರು ಪುನಃ CWCಗೆ ಅಂದ್ರೆ ಮಕ್ಕಳ ಕಲ್ಯಾಣ ಸಮಿತಿಗೆ ತನಿಖಾಧಿಕಾರಿಯೇ ಪತ್ರವನ್ನ ಬರೀತಾರೆ. ಸುಮಾ ಅವರು ಪತ್ರವನ್ನ ಬರೀತಾರೆ, ಮರು ಕೌನ್ಸಿಲಿಂಗ್ ಮಾಡಬೇಕು ಮಗುವನ್ನ ಅಂತ. ಇದು ಎಲ್ಲ ಯಾವ ರೀತಿಯ ಇದನ್ನ ತೋರಿಸ್ತದೆ ಅಂತ? ಇಲ್ಲ, ಇದು ಏನು ಅಂತಂದ್ರೆ ಇಂಟೆಗ್ರಿಟಿ ಇಲ್ಲದೆ ಹೋದಾಗ, ಪ್ರಶ್ನೆ ಬಂದಾಗ ಅಧಿಕಾರಿಗಳಾಗ್ಲಿ, ಹಣವಂತರಾಗ್ಲಿ, ರಾಜಕಾರಣಿಗಳಾಗ್ಲಿ, ಬಲಾಢ್ಯರಾಗ್ಲಿ, ಇವರೆಲ್ಲರೂ ಕೂಡ ಅಥವಾ ಯಾವುದೋ ಧರ್ಮ ಕಾರಣಕ್ಕೆ ಧಾರ್ಮಿಕ ಶಕ್ತಿ ಇರುವಂತವರು ಅಲ್ಪಸಂಖ್ಯಾತರ ಮೇಲೆ ಈ ತರದ್ದು ನಡೀತವೆ. ಇದು ಅವರಿಗೆ ನ್ಯಾಯಿಕ ವ್ಯವಸ್ಥೆ ಬಗ್ಗೆ ಮತ್ತೆ ನ್ಯಾಯ ವಿತರಣೆಯ ಬಗ್ಗೆ ಸರಿಯಾದಂತಹ ಒಂದು ಸ್ಟ್ಯಾಂಡ್ ಇಲ್ದಿದ್ದಾಗ ನಡೀತದೆ. ಆಸ್ ಇಟ್ ಈಸ್ ಈ ಸೊಸೈಟಿ ಇರೋ ಸ್ಟ್ರಕ್ಚರ್ ಇರೋದೇ ಹೇಗೆ ಅಂತಂದ್ರೆ, ಯಾರು ಬಂಡವಾಳಶಾಹಿಗಳಿದ್ದಾರೆ, ಯಾರು ಬಲಾಢ್ಯರಿದ್ದಾರೆ, ಅವರಿಂದಲೇ ಇವತ್ತು ಒಂದು ವ್ಯವಸ್ಥೆ ಸೃಷ್ಟಿಯಾಗುವಂಥದ್ದು. ಇದು ನನ್ನ ಏನು ಸಿನಿಕ್ತನದ ಮಾತಲ್ಲ. ನೀವು ಇದರ ಬಗ್ಗೆ ಡಿಟೇಲ್ ಆಗಿ ಇದನ್ನ
ಸೀಳ್ತಾ ಹೋದ್ರೆ ಅರ್ಥ ಆಗುತ್ತೆ. ಹೇಗೆ ನಾವು ಬಲಾಢ್ಯರನ್ನ ಬೆಳೆಸ್ತಾ ಹೋಗ್ತಾ ಇದ್ದೇವೆ ನಮ್ಮ ವ್ಯವಸ್ಥೆಯಲ್ಲಿ. ಸಂವಿಧಾನ ಇರೋದು ಕಟ್ಟ ಕಡೆಯ ದುರ್ಬಲ, ದೀನ, ದಲಿತ, ಅಲ್ಪಸಂಖ್ಯಾತ, ಮಹಿಳೆ ಅಥವಾ ವಿಶೇಷ ಚೇತನ ಇಂಥವರನ್ನ ಕಾಪಾಡ್ಲಿಕ್ಕೋಸ್ಕರ ನಮ್ಮ ಸಂವಿಧಾನ ಇರುವಂತದ್ದು. ಮತ್ತೆ ಈಕ್ವಾಲಿಟಿ, ಈಕ್ವಲ್ ಅಪಾರ್ಚುನಿಟಿ ಬಿಫೋರ್ ಲಾ ಅನ್ನುವಂಥದ್ದು ಎಲ್ಲ ಹೇಳುತ್ತೆ, ಅದೆಲ್ಲ ಬೇರೆ. ಆದ್ರೆ ನಿಜ ಜೀವನದಲ್ಲಿ ನಾವು ನೋಡಿದಾಗ ಯಾರು ರೆಪ್ರೆಸೆಂಟೇಟಿವ್ಸ್ ಯಾರು ಆಗ್ತಾ ಇದ್ದಾರೆ, ಯಾರು ಗೆದ್ದು ಬರ್ತಾ ಇದ್ದಾರೆ, ಯಾರು ಮಂತ್ರಿಗಳಾಗ್ಲಿಕ್ಕೆ ಶಕ್ತರಾಗ್ತಿದ್ದಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲ, ಮಹಾತ್ಮ ಗಾಂಧಿ ಅಲ್ಲ, ಇಂಥವರೆಲ್ಲ ಆಯ್ಕೆ ಆಗೋದು. ಅವ್ರು ಏನನ್ನ ಯಾವ ಮಾರ್ಗದಲ್ಲಿ ಆಯ್ಕೆ ಆಗ್ತಿದ್ದಾರೆ, ಅವ್ರನ್ನ ಆಯ್ಕೆ ಮಾಡೋರು ಯಾರು? ಅವರ ಆಯ್ಕೆಯಲ್ಲಿ ಬಲಾಢ್ಯರು, ಬಂಡವಾಳಶಾಹಿಗಳು ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಡ್ತಿದ್ದಾರೆ. ಹಾಗೆ ವಿಚಾರಗಳು ಇದ್ದಾಗ ಇವೆಲ್ಲವೂ ಸಾಧ್ಯತೆಗಳಿದೆ. CWC ಮೆಂಬರ್ಗಳನ್ನ ಆಯ್ಕೆ ಮಾಡುವಾಗ್ಲೂ ಕೂಡ ಅವರ ಒಂದು ಅರ್ಹತೆಗಳನ್ನ, ಅವರ ಕೆಪಾಸಿಟಿಯನ್ನ ನೋಡ್ಕೊಂಡು ಆಯ್ಕೆ ಮಾಡಬೇಕು. ಆದ್ರೆ ದೆಹಲಿಯಲ್ಲಿ ಆಗ್ಲಿ ಅಥವಾ ನಮ್ಮ ರಾಜಧಾನಿಯಲ್ಲಿ ಆಗ್ಲಿ ಇವರೆಲ್ಲರೂ ಇಂಥ ಸಂದರ್ಭದಲ್ಲಿ ಹೋಗಿ ಬಿಡ್ತಾರೆ. ಯಾವ್ದೋ ಹೋಟೆಲ್ ರೂಮ್ ಅಲ್ಲಿ ಇರ್ತಾರೆ, ಹೋಗಿ ಕೈ ಕಾಲು ಇಟ್ಟು ಕೆಲವರು, ನಾನು ಹೇಳ್ತಾ ಇರೋದು ಎಲ್ರಿಗಲ್ಲ, ಕೆಲವರು ಶಿಫಾರಸ್ಸಿನ ಮೇಲೆ ಆಯ್ಕೆ ಆಗ್ತಿದ್ದಾರೆ. ಆ ಒಂದು ಪ್ರೊಸೀಜರ್ ತಪ್ಪಬೇಕು. ಶಿಫಾರಸ್ಸಿನ ಮೇಲೆ ಆಯ್ಕೆ ಆಗೋದು ತಪ್ಪಬೇಕು. ಕೆಲಸ ಮಾಡೋರ್ನ ಹುಡುಕಿ CWCಗೆ ಹಾಕುವಂಥದ್ದು ಆಗ್ಬೇಕು. ಈಗ ಮಹಿಳಾ ಠಾಣೆ ಇನ್ಸ್ಪೆಕ್ಟರ್, ಉಡುಪಿ ಜಿಲ್ಲೆಯ ಮಹಿಳಾ ಠಾಣೆ ಇನ್ಸ್ಪೆಕ್ಟರ್ ಜಯಾನಂದ ಅನ್ನುವರು ಆರೋಪಿಗಳ ಪರವಾಗಿ ವಕಾಲತ್ತು ಹಾಕ್ಕೊಂಡು ಎಲ್ರಿಗೂ ಫೋನ್ ಮಾಡಿಕೊಂಡು ಮೆಂಬರ್ಗಳಿಗೆ, CWC ಮೆಂಬರ್ಗಳಿಗೆ ಫೋನ್ ಮಾಡಿಕೊಂಡು, ಮತ್ತು ಸುಮಾರು ತನಿಖಾಧಿಕಾರಿಗಳು ಅವರ ಮೇಲೆ ಒತ್ತಡ ತಂದು, ಅವರು ಹಿರಿಯ ಅಧಿಕಾರಿ ಆದ ಕಾರಣ ನನ್ನ ಮೇಲೆ ಒತ್ತಡ ತಂದಿಲ್ಲ ಅಂತಾರೆ. ಎಲ್ಲರೂ ಪೂರ್ವಗ್ರಹ ಪೀಡಿತರಾಗಿ ಒಂದು ನೊಂದವರ ಕಡೆನೇ ವಿರುದ್ಧವಾಗಿ ನಿಲ್ಲೋದಾದ್ರೆ ಆ ಮಗುವಿಗೆ ಎಲ್ಲಿ ನ್ಯಾಯ ಸಿಗ್ತದೆ, ಮಗುವಿನ ತಂದೆಗೆ ಎಲ್ಲಿ ನ್ಯಾಯ ಸಿಗ್ತದೆ, ಹೆಣ್ಣು ಮಕ್ಕಳಿಗೆ ಎಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಅಂತ. ಇಲ್ಲ, ಮಗುವಿನ ತಂದೆ ಆಗ್ಲಿ ಅವರ ಪೋಷಕರಿಗೆ ಹೇಳೋ ಮಾತೇನು ಅಂತಂದ್ರೆ, ಅವರು ಒಂದು ಅರ್ಜಿ ಹಾಕಿ ಒಬ್ರು ವಿಶೇಷ ಅಭಿಯೋಜಕರು ಅಂದ್ರೆ ಸಪೋರ್ಟಿಂಗ್ ಅಸಿಸ್ಟಿಂಗ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಸಿಸ್ಟ್ ಮಾಡ್ಲಿಕ್ಕೆ ಒಬ್ರು ವಕೀಲರನ್ನು ನೇಮಿಸ್ಕೋಬಹುದು. ಅವ್ರ ಮೂಲಕ ಕೆಲವೊಂದು ಪತ್ರಗಳನ್ನ ಇವ್ರ ಮುಂದೆ, ಜಡ್ಜ್ ಮುಂದೆ ಅಥವಾ ಇವ್ರ ಮುಂದೆ ಇಡ್ಬೋದು. ಹೈಕೋರ್ಟ್ನಿಂದ ಆರ್ಡರ್ನ ಪಡಿಬಹುದು. ಅಥವಾ ಯಾರು ಅದು ತನಿಖೆ ಮಾಡೋರು ಸಮರ್ಪಕವಾಗಿ ಮಾಡ್ತಿಲ್ಲ ಅಂತಂದ್ರೆ ಅವರು ಯಾವ್ದಾದ್ರು ಒಂದು ರೀತಿಯಲ್ಲಿ ಮಗುವಿನ ಹಿತಾಸಕ್ತಿಯ ವಿರುದ್ಧ ಹೋಗ್ತಿದ್ದಾರೆ, ಮಗುವಿಗೆ ಬೆದರಿಸ್ತಾ ಇದ್ದಾರೆ ಅಂತಂದ್ರೆ, ಜಯಾನಂದ್ ಅವರೇ ಮಹಿಳಾ ಠಾಣಾ ಜಯಾನಂದ್ ಅವರೇ ಮಗು ಸುಳ್ಳು ಹೇಳ್ತಾ ಇದೆ ಅಂತ ಎಲ್ಲರ ಹತ್ರ ಮಗು ಸುಳ್ಳು ಹೇಳ್ತಾ ಇದೆ ಅಂತ ಮಗುವಿನ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. CWC ಮೆಂಬರ್ ಅವರ ಬಳಿಯಲ್ಲೇ ಈ ರೀತಿಯಾದ ಒಂದು ರೀತಿಯ ಪ್ರಚಾರವನ್ನ ಮಾಡ್ತಾ ಇರೋದು ಕಂಡು ಬಂದಿದೆ. ಆದ್ರೆ ಅದು ದಾಖಲೆ ಮಾಡ್ಬೇಕು ನೀವು. ಅವ್ರು ನಾವು ಹೇಳಿಲ್ಲ ಅಂತಾರೆ. ನೀವು ಹೇಳ್ತಾ ಇರುವಂತ ವಿಚಾರ ಶುದ್ಧ ಸುಳ್ಳು ಅಂದ್ಬಿಡ್ತಾರೆ. ದಾಖಲೆಗಳನ್ನ ಮಾಡ್ಕೊಳ್ಳಿ, ಅಥವಾ ಮಗುವಿನ ಕಡೆಯಿಂದ ಮತ್ತೊಂದು ಪಿಟಿಷನ್ ಹಾಕ್ಸಿ, ಮತ್ತೊಂದು ಅಪ್ಲಿಕೇಶನ್ ಹಾಕಿ, ಮಗುವಿಗೆ ತೊಂದರೆ ಆಗ್ತಾ ಇದೆ. ಆಲ್ರೆಡಿ ನನ್ನ ಮಗುವಿನ ತಂದೆ ದೂರನ್ನ ಹಾಕಿದ್ದಾರೆ, SP ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ SP ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಈ ತನಿಖಾ ಅಧಿಕಾರಿಗಳನ್ನ ಬದಲಾಯಿಸಬೇಕು ಅನ್ನುವಂತ ಡಿಸ್ಟ್ರಿಕ್ಟ್ ಜಡ್ಜಿಗೆ ಒಂದು ಅಪೀಲ್ ಮಾಡುವಂತದ್ದು ಒಳ್ಳೇದು ಅಂತ ಅನ್ಸುತ್ತೆ. ಮತ್ತೆ ಹಾಗೇನೆ ನಿಮ್ಮ ಜಿಲ್ಲೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಗಳಿರ್ತಾರೆ, ನ್ಯಾಯಾಧೀಶರೇ ಆಗಿರ್ತಾರೆ, ಅವ್ರಿಗೂ ಕೂಡ ಒಂದು ಪಿಟಿಷನ್ ಕೊಡುವಂಥದ್ದು, ವಿಚಾರವನ್ನ ಕೊಡುವಂಥದ್ದು, ಕಾನ್ಫಿಡೆನ್ಷಿಯಲ್ ಆಗಿ ಮಗುವಿನ ಕಡೆಯಿಂದ ಹೇಳಿಸುವಂಥದ್ದು ಮಾಡಿದ್ರೆ ಇವು ಬದಲಾವಣೆಗಳಾಗ್ತವೆ. ಮಾಡಬೇಕು, ಅಷ್ಟು ಸುಲಭವಾದಂತ ಕೆಲಸಗಳು. ಆದ್ರೆ ಎರಡೆರಡು ಹಂತದಲ್ಲಿ ಯುದ್ಧ ಮಾಡುದಾದ್ರೆ ಅಧಿಕಾರಿಗಳ ಜೊತೆಗೂ ಯುದ್ಧ ಮಾಡುದು, ಈಚೆ ಆರೋಪಿಗಳ ಜೊತೆಯಲ್ಲೂ ಯುದ್ಧ ಮಾಡುದು ಕಷ್ಟ ಆಗೋದಿಲ್ವಾ ಅಂತ ದುರಂತ ಇದೆ. ಇದು ವ್ಯವಸ್ಥೆಯ ದುರಂತ ಇದೆ. ನಾನು ಆಗ್ಲೇ ಹೇಳದ್ನಲ್ಲ, ಇಟ್ಸ್ ದ ಮೋಸ್ಟ್ ಅನ್ಫಾರ್ಚುನೇಟ್ ಸ್ಟೇಟ್ ಆಫ್ ಅ ವಿಕ್ಟಿಮ್. ಒಂದು ಮಗು ಈಗಾಗಲೇ ನೊಂದಿರುವಾಗ ಅದನ್ನ ಉಪಶಮನ ಕೊಡಬೇಕಾದಂತ ಜನಗಳ ಜೊತೆಯಲ್ಲಿ ಹೋರಾಟ ಮಾಡೋದಿದೆಯಲ್ಲ, ದಟ್ಸ್ ದ ವೆರಿ ವೆರಿ ಅನ್ಫಾರ್ಚುನೇಟ್ ಸ್ಟೇಟ್. ಆ ಮಗುವಿಗೋಸ್ಕರ ತುಡಿತಾ ಇಟ್ಕೊಳ್ಬೇಕಾದಂತಹ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅಥವಾ ಆಯೋಗ ಅಥವಾ ಒಂದು ಜುಡಿಷಿಯಲ್ ಸಿಸ್ಟಮ್, SP, ಇವರು ಆ ಮಗು ಸುಳ್ಳು ಹೇಳ್ತಾ ಇದೆ ಅಂತ ಹೇಳ್ಬಿಟ್ರೆ
ಹಾಗಾದ್ರೆ ಯಾರ ಪರವಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಯಾರು ಸತ್ಯ ಹೇಳ್ತಿರೋರು ಯಾರು ಅಂತ ಹೇಳೋದು ಬರ್ತದೆ. ನಮ್ಮ ತನಿಖಾ ತಂಡಗಳು ಏನ್ ಕೆಲಸ ಮಾಡ್ತಿದ್ದಾವೆ, ಏನ್ ತನಿಖೆ ಮಾಡಿ, ಹಾಗಾದ್ರೆ ಸುಳ್ಳು ಹೇಳಿದವ್ರ ಮೇಲೆ ಒಂದು ಪ್ರಕರಣ ದಾಖಲಿಸಿ. ಯಾರು ಸುಳ್ಳು ಹೇಳ್ತಿದ್ದಾರೆ ಅದ್ರ ಬಗ್ಗೆ ಒಂದು ಪ್ರಕರಣ ದಾಖಲಿಸಿ. ನಿಮ್ಮ ಉಡುಪಿಯ ಪ್ರಕರಣ ಅಂತೂ ನನಗೆ ಅದು ಮೂಲದಿಂದ ನನಗೆ ಗೊತ್ತಿರುವಂತ ವಿಚಾರ ಆಗಿರೋದ್ರಿಂದ, ನನಗೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಇರೋದ್ರಿಂದ ಗೊತ್ತಿದೆ ನನಗೆ ಇಲ್ಲಿ ತಪ್ಪಾಗಿದೆ, ಉಡುಪಿ CWC ಕಡೆಯಿಂದ ತಪ್ಪಾಗಿದೆ. ಹಾಗಾಗಿ ಅದು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸ್ಬೇಕು. ಏನು ಅವ್ರನ್ನ ಮನೆ ಕಳಿಸ್ಲಿಕ್ಕೆ ಏನಿದೆ ಸಮಸ್ಯೆ? ಏನ್ ಸಮಸ್ಯೆ ಇದೆ ಹೇಳಿ? ಒಬ್ಬ ಹಿಯರಿಂಗ್ ಮೆಂಬರ್ನ ಮನೆ ಕಳಿಸ್ಬೇಕು. ಮನೆ ಕಳಿಸೋದ್ರಲ್ಲಿ ಏನ್ ಸಮಸ್ಯೆ ಏನಿದೆ ಹೇಳಿ? ಅವ್ರೇನು ಅವ್ರಿಗೆ ಸಿಟ್ಟಿಂಗ್ ಚಾರ್ಜಸ್ ಕೊಡ್ತಾ ಇಲ್ವಾ? ಅವರು ಅಲ್ಲಿ ಸಿಟ್ಟಿಂಗ್ ಚಾರ್ಜಸ್ ಕೊಟ್ಟ ಮೇಲೆ ಆ ಮಗುವಿನ ಪ್ರಕರಣವನ್ನ ಅವ್ರು ಹೇಗೆ ಕೋರ್ಟಿಗೆ ತಗೊಂಡು ಹೋಗ್ಬಿಟ್ಟು ಆರೋಪಿಗಳ ಪರವಾಗಿ ವಕಾಲತ್ತಾಗ್ತಾರೆ? ಕಾಮನ್ ಸೆನ್ಸು, ಜುಡಿಷಿಯಲ್ ಸೆನ್ಸ್ ಇಲ್ವಾ ಅವ್ರಿಗೆ? ಅವ್ರನ್ನ ಕೇಳಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಬರೋದಿಲ್ವಾ? ಬಂದೇ ಬರುತ್ತೆ. ನಾನು ವಿತ್ ಡ್ಯೂ ರೆಸ್ಪೆಕ್ಟ್, ವಿತ್ ಆಲ್ ರೆಸ್ಪೆಕ್ಟ್, ಜಿಲ್ಲಾಧಿಕಾರಿಗಳಿಗೆ ನಿವೇದನೆ ಮಾಡ್ತಾ ಇರುವಂಥದ್ದು, ಇದು ಬೆಳಿಲಿಕ್ಕೆ ಬಿಡಬಾರ್ದು. ಇಂತಹ ಪ್ರಕರಣಗಳು ಬಂದಾಗ ಇದರ ವಿರುದ್ಧ ಒಂದು ಸ್ಪಷ್ಟವಾದಂತಹ ಒಂದು ಕ್ರಮವನ್ನ ತೆಗೆದುಕೊಂಡ್ರೆ ಅದು ಪ್ರಿಸೀಡಿಂಗ್ ಆಗುತ್ತೆ, ಅದು ಎಲ್ಲರಿಗೂ ಒಂದು ಪಾಠ ಆಗುತ್ತೆ. ಅದನ್ನ ಉಳಿದ ಜಿಲ್ಲಾಧಿಕಾರಿಗಳು ಅದನ್ನ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಜಿಲ್ಲಾಧಿಕಾರಿಗಳು CWC ಅನ್ನ ಮಾನಿಟರ್ ಮಾಡಬೇಕಾಗಿರುವಂಥದ್ದು ಬಹಳ ಇವತ್ತಿನ ತುರ್ತಿದು. ಏನೋ ಸಣ್ಣ ಪುಟ್ಟ ಕೇಸ್ಗಳೆಲ್ಲ ಅಲ್ಲಿಗೆ ಹೋಗ್ತಾ ಇರೋದು, ಪೋಕ್ಸೋ ಪ್ರಕರಣಗಳಲ್ಲಿ ಹೋಗ್ತವೆ. ಮೊದಲು CWC ಗಮನಕ್ಕೆ ಹೋಗುತ್ತೆ. CWC ಅವರು ಸರಿಯಾದ ರೀತಿಯಲ್ಲಿ ಅದನ್ನ ಹ್ಯಾಂಡಲ್ ಮಾಡಿಲ್ಲ ಅಂತಂದ್ರೆ ಒಂದು ಹೀನ ಪ್ರಕರಣ ಮುಚ್ಚೋಗುತ್ತೆ. ಅಲ್ಲಿ ಲಕ್ಷಾಂತರ ರೂಪಾಯಿ ವಹಿವಾಟುಗಳು ನಡೆದೋಗ್ತವೆ. ಒಬ್ಬ ಆರೋಪಿಯೇ ಅಲ್ಲ ಅಂತ ಅನ್ಸ್ಬಿಡ್ತಾರೆ. ಸರಿಯಾದ ರೀತಿಯ ಒಂದು ತನಿಖೆಗಳಿಗೆ ನಡೀಲಿಕ್ಕೆ ಚಾನ್ಸಸ್ ಇಲ್ಲ. ಒಬ್ಬ ಒಳ್ಳೆಯ ಪೊಲೀಸ್ ಆಫೀಸರು ತಲೆ ಕೆಡಿಸ್ಕೊಂಡ್ರು ಕೂಡ ಅವನ್ ಗಮನಕ್ಕೆ ಹೋಗೋದಂಗೆ ಮಾಡಿ ನೋಡ್ಕೊಂಡ್ಬಿಡ್ತಾರೆ, ಮುಚ್ಚಿಸ್ಬಿಡ್ತಾರೆ. ಮಗುವಿಗೆ ಪ್ರೆಷರ್ ಹಾಕ್ಬೋದು, ಮಗುವಿನ ಕಡೆಯವರಿಗೆ ಪ್ರೆಷರ್ ಹಾಕ್ಬೋದು, ಅಥವಾ ಮಗುವನ್ನ ಎಲ್ಲೂ ಬಿಡದೇನೆ ಬಾಲ್ ಮಂದಿರದಲ್ಲೇ ಇಟ್ಕೋಬಹುದು ಒಂದ್ 5-6 ತಿಂಗಳು, ಸತ್ಯ ಹೇಳ್ಬಿಡುತ್ತೆ ಅಂತ ಹೇಳೋ ಕಾರಣಕ್ಕೆ. ಇಂಥದೆಲ್ಲ ನಡೆದಿದ್ದಾವೆ, ಬಹಳಷ್ಟು ಕಡೆ ನಡೆದಿದ್ದಾವೆ. ಉಡುಪಿ ಜಿಲ್ಲೆಯಲ್ಲಿ ಒಂದು ದಕ್ಷ SP ಅವರಿದ್ದಾರೆ ಈಗ. ಅಂದ್ರೆ ಇಲ್ಲಿ ನಡೆದಿರುವಂತ ಎಲ್ಲ ಒಂದು ಸಮಾಜಘಾತಕ ಶಕ್ತಿಯನ್ನ ನಿಲ್ಲಿಸಿದ್ದಾರೆ. ಎಲ್ಲ ಅಂದ್ರೆ ಒಂದು ತುಂಬಾ ಒಳ್ಳೆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರು ಪೊಲೀಸ್ ಇಲಾಖೆಯವರು ಅಂತ ನೋಡದೆ ಎಲ್ಲರನ್ನ ತಪ್ಪು ಮಾಡಿದವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಅಧಿಕಾರಿ SP ಅವರು ಅರುಣ್ ಅವರು ಇರೋದು. ಈಗ ಇವರಿರೋ ಸಂದರ್ಭದಲ್ಲೂ ಸಹ ಇಂಥ ಪ್ರಕರಣವನ್ನ ಸೋಮೋಟೋ ದಾಖಲೆ ಮಾಡ್ಕೊಳ್ತಾ ಇರಲ್ಲ. ಯಾಕೆ? ಇಂಥ ವಿಷಯವನ್ನ ತಿಳಿದಾಗ ಅವ್ರು ಯಾಕೆ ಅದನ್ನ ವಿಶೇಷವಾಗಿ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಅಂತ. CWC ಅದರ ಸ್ಥಾನಮಾನಗಳೇ ಬೇರೆ. CWC ಒಂದು ಫಸ್ಟ್ ಗ್ರೇಡ್ ಜುಡಿಷಿಯಲ್ ಪವರ್ ಇರುವಂತಹ ಒಂದು ಪೀಠ. ಅಂದ್ರೆ ಒಂದು ನ್ಯಾಯಾಧೀಶರ ಒಂದು ಏನು ಹಕ್ಕುಗಳು ಮತ್ತೆ ಪವರ್ ಅವ್ರಿಗೆ ಅಧಿಕಾರ ಇರುವಂತ ಪೀಠ ಅದು. ಅದನ್ನ ಅಷ್ಟು ಲಘುವಾಗಿ ಅಧಿಕಾರಿಗಳು ತಗೊಳ್ಲಿಕ್ಕೆ ಬರೋದಿಲ್ಲ. ಆದ್ರೆ ಮಗುವಿನ ವಿರುದ್ಧ ಒಬ್ಬ ಸದಸ್ಯ ನಿಂತಿದ್ದಾನೆ ಅಂತಂದ್ರೆ ಆತನಿಗೆ ಅಲ್ಲಿ ಯಾವುದೇ ರೀತಿಯಾದ ಅರ್ಹತೆಗಳು ಇರುವುದಿಲ್ಲ. ಕೂಡಲೇ ಪವರ್ ತನ್ನಷ್ಟಕ್ಕೆ ತಾನೇ ಹೋಗ್ಬಿಡುತ್ತೆ, ತಾನೇ ಇಳಿದೋಗುತ್ತೆ. ಅದ್ ಹೆಂಗೆ ಅಂತಂದ್ರೆ ಕೋಲ ಕಟ್ಟು ಇದ್ದಷ್ಟು ಹೊತ್ತು ಮಾತ್ರ ಅವ್ರಿಗೆ ಪವರ್ ಅಂತ ಹೇಳ್ತಾರಲ್ಲ ನಿಮ್ ಕಡೆ. ಅಲ್ಲಿ ಆ ಅಂಗಳದಲ್ಲಿ ಅವರು ಭೂತಾರಾಧನೆಯಲ್ಲಿ ಬಂದಾಗ ಮೈ ಮೇಲೆ ಆಹ್ವಾನ ಆದ ಅಷ್ಟೊತ್ತು ಮಾತ್ರ ಆತ ಭೂತವಾಗಿರುತ್ತೆ. ಮತ್ತೆ ಮಾಮೂಲಿ ಟೈಮ್ಗಳಲ್ಲಿ ಆತ ಯಾವ್ದಾದ್ರು ಅಡಿಕೆ ತೋಟದಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತಲ್ಲ, ಹಂಗೆ ಇವ್ರದ್ದು ಕೂಡ. ಅಲ್ಲಿದ್ದಾಗ ಜುಡಿಷಿಯಲ್ ಬಾಡಿ, ಹೊರಗಡೆ ಬಂದಾಗ ಅವರು ಮಿಸ್ಟರ್ ಅಖಿಲ್ ಹೆಗಡೆನೆ. ಅವ್ರಿಗೆ ಗೊತ್ತಿರಬೇಕು ಅವ್ರು ಕೊಟ್ಟಿರುವಂತಹ ಅಧಿಕಾರ ಯಾವ ರೀತಿಯದ್ದು, ಅವ್ರು ಕೊಟ್ಟಿರುವ ಸ್ಥಾನಮಾನ ಏನು, ಅವ್ರು ಹೇಗ್ ನಡ್ಕೊಳ್ಬೇಕಾಗಿದೆ. ಹೌದು, ಅವ್ರಿಗೆ ಮಗುವಿನ ಬಗ್ಗೆ ತಕರಾರುಗಳಿದ್ರೆ ಅದನ್ನ ಜುಡಿಷಿಯಲ್ ಆಗಿ ಪರಿಹರಿಸಿ, ಅಥವಾ ಬರೀಲಿ. ಮಗು ಸುಳ್ಳು ಹೇಳಿದೆ ಅಂತ ಬರ್ಸಿ ಮುಂದಿಂದು ಅವರು ಫೇಸ್ ಮಾಡ್ಕೊಳ್ಳಿ. ಆದ್ರೆ
ಆರೋಪಿಯ ಪರವಾಗಿ ಯಾಕೆ ಇವರು ವಕಾಲತ್ ಹಾಕ್ಲಿಕ್ಕೆ ಹೋದ್ರು ಅಂತ ನಾನು ಕೇಳ್ತಿರೋದು. ಹ್ಮ್. ನಾನು ಬೇರೆ ಏನು ಕೇಳ್ತಿಲ್ಲ. ಆರೋಪಿಯ ಪರವಾಗಿ ವಕಾಲತ್ತು ಹಾಕ್ಬಾರ್ದು ಅಂತ ಹೇಳುವಂಥದ್ದು CWC ಮೆಂಬರ್ಗೆ ಗೊತ್ತಿತ್ತೋ ಇಲ್ವೋ? ಗೊತ್ತಿಲ್ದಿದ್ರೆ ಯಾಕೆ CWC ಮೆಂಬರ್ ಆಗಿದ್ದೀರಿ? ಅಂದ್ರೆ ನಿಮ್ಮ ಉದ್ದೇಶ ಏನು? ಪೋಕ್ಸೋ ಪ್ರಕರಣವಂತ ಅದನ್ನ ಬಿಂಬಿಸಿ ಆರೋಪಿಯ ಮನಸ್ಸಿನಲ್ಲಿ ಒಂದು ಆತಂಕವನ್ನ ಸೃಷ್ಟಿ ಮಾಡಿ ಆತನಿಂದ ಹೆಚ್ಚಿನ ಒಂದು ಫೀಸನ್ನು ಕಲೆಕ್ಟ್ ಮಾಡೋದಾ? ಅದಕ್ಕೆ ಬೇರೆ ಬೇರೆ ವಕೀಲರು ಇದ್ದಾರೆ ಅಲ್ವಾ? ಓಕೆ, ನೀವು ಒಂದು ಅಸೋಸಿಯೇಟ್ ಮಾಡಿಕೊಂಡು ನಿಮ್ಮ ಸ್ನೇಹಿತರ ಕಡೆಗೆ ರವಾನಿಸ್ಬಿಡಿ. ನಾನು ಹೇಳ್ತಾ ಇದ್ದೇನೆ, ಇದನ್ನ ಒಂದು ಸಕ್ರಮ ರೀತಿಯಲ್ಲೇ ಮಾಡಿ ನೀವು ಅಸೋಸಿಯೇಷನ್ ಇದ್ಕೊಳ್ಳಿ. ಬೇರೆ ಬೇರೆ ಲಾಯರ್ಗಳಿಗೆ ಕೊಡಿ. ನೀವೇ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಹೇಗೆ 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 ಅದನ್ನ ನಾವು ತಗೊಳ್ಬೇಕಾಗಿದೆ? ಹಾಗಾದ್ರೆ ಪೋಕ್ಸೋ ಪ್ರಕರಣಗಳನ್ನ ನಿಭಾಯಿಸೋದು ಹೇಗೆ ಹೇಳಿ? ಮಕ್ಕಳಿಗೆ ನ್ಯಾಯ ಕೊಡಿಸೋದು ಹೇಗೆ ಹೇಳಿ? ಜಿಲ್ಲಾಧಿಕಾರಿಗಳಿಗೂ ನಾನು ಇದು ನಿವೇದನೆಯನ್ನ ಮಾಡ್ತಾ ಇದ್ದೀನಿ. ಇದು ಒಂದು ಜಿಲ್ಲೆಯ ಕಥೆ ಅಲ್ಲ. ಇದು ಗದಗ ತಗೊಳ್ಳಿ, ಚಿತ್ರದುರ್ಗ ತಗೊಳ್ಳಿ, ಬೆಂಗಳೂರು ತಗೊಳ್ಳಿ, ಉಡುಪಿ ತಗೊಳ್ಳಿ, ಕೊಡಗು ತಗೊಳ್ಳಿ, ಇಷ್ಟು ಜನರಿಗೆ ಉತ್ತರಿಸಬಲ್ಲೆ. ನಾನು ಉತ್ತರ ಇದೆ ನನ್ನ ಹತ್ರ. ನಾನು ಹೇಳ್ತಿರೋದು ICP ಡೈರೆಕ್ಟರ್ ಯಾರಿದ್ದಾರೆ ಅಥವಾ ಸೆಕ್ರೆಟರಿ ಯಾರಿದ್ದಾರೆ, ಅವರು ಇವತ್ತು ಇದರ ಆಡಿಟಿಂಗ್ ಮಾಡಬೇಕು. ಯಾವ್ದ್ರದ್ದು? CWC ಒಂದು ಆಡಿಟಿಂಗ್ ಆಗಬೇಕು. ಎಷ್ಟು ಪ್ರಕರಣಗಳು ಬಂದಿದ್ದಾವೆ, ಎಷ್ಟು ದೂರುಗಳು ಬಂದಿದ್ದಾವೆ, ಆ ದೂರುಗಳು ಎಷ್ಟು FIR ಆಗಿದ್ದಾವೆ, ಯಾವ ರೀತಿಯ ಪ್ರಕರಣಗಳು ಇವು, ಆ ಮಕ್ಕಳಿಗೆ ಯಾವ ನ್ಯಾಯ ಸಿಕ್ಕಿದೆ, ಯಾವ ರೀತಿಯಾಗಿ ಈ ಪ್ರಕರಣಗಳು ಕೋರ್ಟ್ನಲ್ಲಿ ನಡೀತಾ ಇದೆ, ಯಾವ ಹಂತದಲ್ಲಿದೆ, ಎಷ್ಟು ಪ್ರಕರಣಗಳಲ್ಲಿ ಈಗಾಗಲೇ ಆರೋಪಿಗಳಿಗೆ ಶಿಕ್ಷೆಯಾಗಿದೆ. ಇವೆಲ್ಲವನ್ನು ಕೂಡ ಮೇಲ್ಮಟ್ಟದಲ್ಲಿರುವಂತಹ ವ್ಯವಸ್ಥೆ ಒಂದು ಆಡಿಟಿಂಗ್ ಮಾಡಬೇಕು. ಆಡಿಟಿಂಗ್ ಅಂದ್ರೆ ಸೋಷಿಯಲ್ ಆಡಿಟಿಂಗ್, ಜುಡಿಷಿಯಲ್ ಆಡಿಟಿಂಗ್. 164 ಸ್ಟೇಟ್ಮೆಂಟ್ ಆದ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಆದ ಮೇಲೂ ಸಹ ಮರು ಕೌನ್ಸಿಲಿಂಗ್ ಮಾಡುವಂತ ಇದು ಬರ್ತದ? ಅಧಿಕಾರ ಇದೆಯಾ? ಖಂಡಿತವಾಗ್ಲೂ ಬರೋದಿಲ್ಲ. 164 ಸ್ಟೇಟ್ಮೆಂಟ್ ಆದ್ಮೇಲೆ ಕೋರ್ಟು ಅದನ್ನ ಪರಿಗಣಿಸ್ಕೊಂಡಿದೆ ಅಂತ ಅರ್ಥ. ಕೋರ್ಟ್ ಇನ್ನು ನ್ಯಾಯಾಧೀಶರ ಕಡೆಯಿಂದ ಏನಾದ್ರೂ ಒಂದು ಕಂಡು 164 ಸ್ಟೇಟ್ಮೆಂಟ್ ನ ಆಧರಿಸಿ ನ್ಯಾಯಾಧೀಶರು ಏನಾದ್ರೂ ಈ ಮಗುವಿಗೆ ವಿಶೇಷವಾದ ಕೌನ್ಸಿಲಿಂಗ್ ಆಗ್ಬೇಕಾಗಿದೆ, ಮಗು ಸರಿಯಾಗಿ ಹೇಳ್ತಿಲ್ಲ ಅಥವಾ ಮಗುವಿಗೆ ಹೇಳುವಲ್ಲಿ ತಡವರಿಸ್ತಾ ಇದೆ ಅಥವಾ ಯಾರೋ ಹೇಳ್ಕೊಟ್ಟಂಗೆ ಅನಿಸ್ತಾ ಇದೆ ಅಂತ ನ್ಯಾಯಾಧೀಶರು ಹಾಕ್ಬೇಕು. ನ್ಯಾಯಾಧೀಶರ ಗಮನಕ್ಕೆ ಬಂದ್ರೆ ಅಂಥದ್ದು ಬಹಳ ವಿರಳ. ನ್ಯಾಯಾಧೀಶರ ಕರ್ತವ್ಯವಾದ್ರೂ ಏನು ಅಂತಂದ್ರೆ 164 ಸ್ಟೇಟ್ಮೆಂಟ್ ಅನ್ನ ನಮೂದಿಸ್ಕೊಳ್ಳೋದು ಅವ್ರ ಮುಂದೆ. ಅದರ ಗುಣ ಅವಗುಣಗಳ ಬಗ್ಗೆ ಅಥವಾ ಅದು ಸರಿಯೋ ತಪ್ಪೋ ಅದೆಲ್ಲವೂ ಕೂಡ ಮುಂದಿನ ಒಂದು ಏನು ಪ್ರೊಸೀಜರ್ಸ್ ಇರ್ತಲ್ಲ, ವಾದ ವಿವಾದಗಳಾಗ್ಬೋದು ಅಥವಾ ದಾಖಲೆಗಳನ್ನ ಮುಂದಿಡುವಂಥದ್ದಾಗ್ಬೋದು, ರಿಹರ್ಸಲ್ ಅಂತೀವಿ ಕೋರ್ಟ್ನಲ್ಲಿ ನಡೆಯುವಂಥದ್ದು, ವಿಚಾರಣೆಗಳು, ಪ್ರತಿ ವಿಚಾರಣೆಗಳು ನಡಿಬೇಕಾಗುತ್ತಲ್ಲ, ಅಂತ ಸಂದರ್ಭದಲ್ಲಿ ಅದು ಆಗುತ್ತೆ. ಆ ನಂತರದಲ್ಲಿ ಯಾರು ಸುಳ್ಳು ಹೇಳಿರ್ತಾರೆ ಅದು ಸುಳ್ಳು ಅಂತ ಆದ್ರೆ ಅವ್ರು ಸುಮ್ಮನೆ ಇರ್ತಾರ? ಅವರು ಕೋರ್ಟ್ನಲ್ಲಿ ಒಂದು ಇದಾಗ್ತಾರೆ, ಮಾನನಷ್ಟವೂ ಹಾಕ್ಬೋದು ಅಥವಾ ಕ್ರಿಮಿನಲ್ ಕೇಸೇ ಹಾಕ್ಬೋದು. ಅದು ಆ ನಂತರದ ಪ್ರೊಸೀಜರ್. ಈಗ ಸದ್ಯಕ್ಕೆ ಮಗು ಏನ್ ಹೇಳ್ತಿದೆ ಅದರ ಆಧರಿಸಿ ಮುಂದಿನ ಒಂದು ವ್ಯವಸ್ಥೆ ನಡಿಬೇಕಾಗ್ತದೆ. ಪ್ರಶಾಂತ್, ಈಗ ಇಷ್ಟು ವಿಷಯವನ್ನ ಹೇಳ್ತಾ ಬಂದ್ರಿ. ಈಗ CWC ಮೆಂಬರ್ಗಳಿದ್ದಾರೆ, ಅದರಲ್ಲೂ ಸಹ ಈಗ ಉಡುಪಿ ಜಿಲ್ಲೆಯಲ್ಲಿ ಹೇಳುವುದಾದ್ರೂ ಸಹ ಅದರಲ್ಲೂ ಸಹ ಒಳ್ಳೆಯವರು ಇದ್ದಾರೆ, ಆಯ್ತಾ? ಈಗ ಒಂದು ಮೂವರು ತುಂಬಾ ಒಳ್ಳೆಯವರು ಇದ್ದಾರೆ ಅಲ್ಲಿ ಸಹ. ಅವರಿಗೂ ಸಹ ಕೆಲಸ ಮಾಡ್ಲಿಕ್ಕೆ ಇವ್ರದ್ದು ಅಧಿಕಾರ, ಇವ್ರದ್ದು ಪವರ್ ಜಾಸ್ತಿ ಇರೋದ್ರಿಂದ ಅವರಿಗೂ ಸಹ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅದು ನಾನು ಕಂಡು ಅರಿಯದಿರುವಂತ ವಿಚಾರಗಳು ನೀವು ಅಂತ ಇದ್ದೀರಿ. ಇದನ್ನೇ ನಾನು ಹೇಳ್ತಾ ಇರೋದು, ಒಂದು ಆಡಿಟಿಂಗ್ ಆಗ್ಬೇಕು ಅಂತ. ಬಹಳಷ್ಟು ಕಡೆ ಈ ತರದ ಒಂದು ಅಸಮತೋಲನಗಳಿದ್ದಾವೆ. ಅಂದ್ರೆ ಕೆಲವು ಕಡೆ ಒಂದ್ ನಿಮಿಷ, ಕೆಲವು ಕಡೆ ಬರೇ ವಕೀಲರೇ ತುಂಬಿಕೊಂಡಿರ್ತಾರೆ. ಇಲ್ಲಿ 4 ಜನ ವಕೀಲರಿದ್ದಾರೆ, ಒಬ್ರು ಮಾತ್ರ. ಅದೇ ಆ ತರದ ಒಂದು ಇಂಬ್ಯಾಲೆನ್ಸ್ಡ್ ಪೀಠ ಇದ್ದಾಗ ಈ ತರದ ಒಂದು ಪ್ರಭಾವಗಳು ಅಥವಾ ಹತೋಟಿ ತಕೊಳ್ಳುವಂಥದ್ದು
ಅಥವಾ ಕೆಲವರನ್ನ ಸಪ್ರೆಸ್ ಮಾಡುವಂಥದ್ದು ನಡಿಬಹುದು. ಸಾಮಾಜಿಕ ಕ್ಷೇತ್ರದಿಂದ ಬಂದವರು ಒಬ್ಬರೇ ಇರೋದು, ಇವು 4 ಜನ ವಕೀಲರಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಕಾನೂನು ಮುಖ್ಯ. ಕಾನೂನಿನ ಜೊತೆಯಲ್ಲಿ ಸಾಮಾಜಿಕ ಕಾಳಜಿ, ಮಕ್ಕಳ ಪರ ಹೋರಾಟಗಳು, ಮಕ್ಕಳ ಪರವಾದ ನಿಲುವುಗಳಿಂದ ಬಂದಂಥವರು, ಆ ಅನುಭವವನ್ನ ಪಡ್ಕೊಂಡು ಬಂದಂಥವ್ರು ಬಹಳ ಮುಖ್ಯ. ಈಗ ಏನು ಮ್ಯಾಕ್ಸಿಮಮ್ ಅವರಿಗೆ ಒಂದು ಟ್ರೈನಿಂಗ್ ಆಗ್ಬೇಕು. ಅವರು ಅವರ ಕಾರ್ಯ ವ್ಯಾಪ್ತಿಯಲ್ಲಿ ಒಂದಿಷ್ಟನ್ನ ತಿಳ್ಕೊಂಡಿರ್ತಾರೆ. ಯಾವುದೋ ಮಕ್ಕಳ ಹಕ್ಕುಗಳ ಹೋರಾಟದಲ್ಲಿ ಭಾಗಿಗಳಾಗಿ ಬಂದಂಥವ್ರು, ಅವರಿಗೆ CWC ಅಂದ್ರೆ ಏನು ಅಂತ ಮೊದಲೇ ಗೊತ್ತಿರುತ್ತೆ. ಜುವೆನೈಲ್ ಜಸ್ಟಿಸ್ ಕೇರ್ ಅಂಡ್ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳೋದು ಗೊತ್ತಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳು ಯಾವುದು, ಚೈಲ್ಡ್ ಲೇಬರ್ ಆಕ್ಟ್ ಇರ್ಬೋದು, ಅಥವಾ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಇರ್ಬೋದು, ಪೋಕ್ಸೋ ಆಕ್ಟ್ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಚಾರಗಳೇನಿದೆ ಅವೆಲ್ಲ ತಿಳ್ಕೊಂಡಿರ್ತಾರೆ. JJB ಅಂದ್ರೆ ಏನು, ಜುವೆನೈಲ್ ಜಸ್ಟಿಸ್ ಬೋರ್ಡ್, ಅಥವಾ CWC ಅಂದ್ರೆ ಏನು, ಇವುಗಳ ಬಗ್ಗೆ ಇರುವ ವ್ಯತ್ಯಾಸಗಳೇನು, ಇವೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಾರೆ. ಬಹಳಷ್ಟು ಜನ ಬಹಳ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿರ್ತಾರೆ ಅಂತಂದ್ರೆ ವಕೀಲರಿಗಿಂತನೂ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ಅವ್ರು ಎಕ್ಸ್ಕ್ಲೂಸಿವ್ ಎಕ್ಸ್ಪರ್ಟಿಸ್ ನ ಅವ್ರು ಪಡ್ಕೊತಾರೆ, ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಹೋರಾಟಗಾರರು ಅಂದ್ರೆ ಸುಮ್ಮನೆ ಅಲ್ಲ, ತಿಳ್ಕೊಳ್ತೀನಿ. ನಿಜವಾದ ಹೋರಾಟಗಾರ ದಿವಸ ಅರ್ಥ ಮಾಡ್ಕೊಳ್ತಾ ಇರ್ತಾನೆ, ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ತಾ ಇರ್ತಾನೆ, ಅಪ್ಡೇಟ್ ಆಗ್ತಾ ಇರ್ತಾನೆ. ಅದೇ ಕೆಲವು ವಕೀಲರುಗಳು ಕೆಲವು ವಿಚಾರಗಳಲ್ಲಿ ಮಾತ್ರ ತೊಡಗಿಸ್ಕೊಂಡಿರ್ತಾರೆ. ರೆವಿನ್ಯೂ ವಿಚಾರ ಅಥವಾ ಇನ್ಯಾವುದು ITPA ಲಾಯರು ಅಂತಾರೆ, ಅವ್ರು ಯಾವ್ದು SIT ಲಾಯರ್ಸ್ ಅಂತಾನೆ ಕರಿತಿರ್ತಾರೆ. ಅಥವಾ ಇನ್ಯಾವುದೋ ಬರೀ ಭೂಮಿಗೆ ಸಂಬಂಧಪಟ್ಟಂತ ವ್ಯಾಜ್ಯಗಳನ್ನೇ ನಡೆಸ್ತಾ ಇರ್ತಾರೆ. ಇನ್ ಕೆಲವರು ಬರೀ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತಹ ವಕೀಲರುಗಳಿರ್ತಾರೆ. ನಾನು ಯಾರನ್ನೂ ಕೂಡ ಎತ್ತಾಡ್ತಾ ಇಲ್ಲ. ಅಂದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಕೆಲವರು ಸಿವಿಲ್ ಲಾಯರ್ಸ್ ಇರ್ತಾರೆ, ಕೆಲವರು ಕ್ರಿಮಿನಲ್ ಲಾಯರ್ಸ್ ಇರ್ತಾರೆ. ಈ ತರನೇ ಹೋಗ್ತಾರೆ. ಆದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಎಲ್ಲರೂ ವಕೀಲರೇ ಆಗ್ಬೇಕು ಅಂತ ಏನು ಇಲ್ಲ ಕಾನೂನಲ್ಲಿ. CWC ಮೆಂಬರ್ಸ್ ಒಬ್ಬ ಒಳ್ಳೆ ಕೌನ್ಸಿಲರ್ ಇರ್ಬೇಕು. CWC ಬಾಡಿಯಲ್ಲಿ ಒಬ್ಬ ಒಳ್ಳೆಯ ಚೈಲ್ಡ್ ಕೌನ್ಸಿಲರ್, ಚೈಲ್ಡ್ ಸೈಕಾಲಜಿ ಓದ್ಕೊಂಡಿರುವಂತವ್ರು, ಅದರಲ್ಲಿ ಪ್ರಾವೀಣ್ಯತೆ ಇರುವಂತವ್ರು, ಎಕ್ಸ್ಪೀರಿಯನ್ಸ್ ಇರುವಂತವ್ರು. ಏನೋ ಇವತ್ತು ಪಾಠ ಮಾಡ್ಕೊಂಡು ನಾಳೆ ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ ಬರೋರ್ ಬಗ್ಗೆ ನಾನು ಹೇಳ್ತಿಲ್ಲ. 6 ತಿಂಗಳು ಕೋರ್ಸ್ ಮಾಡ್ಕೊಂಡು ಬರೋರ್ ಬಗ್ಗೆ ಎಲ್ಲ ಹೇಳ್ತಿರೋದು. ಕೆಲಸ ಮಾಡಿರುವಂಥದ್ದು ಆಗಿರ್ಬೇಕು. ಇನ್ನು ಕೆಲವರು ಏನೇನೋ ಮಾಡಿರೋದಿಲ್ಲ, ಯಾವುದೋ ಬ್ಯಾನರ್ ಅಲ್ಲಿ ಮುಂದೆ ನಿಂತ್ಕೊಂಡು ಫೋಟೋ ತಗೊಂಡಿರ್ತಾರೆ. ನಾನು ಹೇಳ್ತಿರೋದು ಸಂಸ್ಥೆಯವರಿಗೆ, ವಕೀಲರು ಮಾತ್ರ ಅಲ್ಲ ನಾನು ಹೇಳ್ತಿರೋದು. ಈ ಹೋರಾಟಗಾರರಲ್ಲೂ ಕೂಡ ಫೇಕ್ ಹೋರಾಟಗಾರರು ಇದ್ದಾರೆ. ಏನೂ ಕೆಲಸ ಮಾಡಿರೋದಿಲ್ಲ, ಯಾವುದೋ ಒಂದು ಬ್ಯಾನರ್ ಮುಂದೆ ನಿಂತಿರ್ತಾರೆ. ನೋಡಿ ಅದ್ ಮಾಡಿದ್ದೀನಿ, ಇದ್ ಮಾಡಿದ್ದೀನಿ ಅಂತ ತಗೊಂಬಂದು ಇಟ್ಕೊಂಡು ಗಿಟ್ಟಿಸ್ಕೊಂಡ್ಬಿಡ್ತಾರೆ. ಇದು ಹುಡುಗಾಟದ ಕೆಲಸ ಅಲ್ಲ. ಒಂದು ಪೀಠದ ಒಂದು ಭಾಗವಾಗೋದಿದೆಯಲ್ಲ, ಅದು ಹುಡುಗಾಟದ ಕೆಲಸ ಅಲ್ಲ. ನಿಮಗೆ ಕೆಪಾಸಿಟಿ ಇದೆಯಾ, ಕಮಿಟ್ಮೆಂಟ್ ಇದೆಯಾ, ಇಂಟೆಗ್ರಿಟಿ ಇದೆಯಾ, ಹೋರಾಟದ ಮನೋಭಾವನೆ ಇದೆಯಾ, ಮಗುವಿನ ಪರವಾಗಿ ನಿಂತು ಬೆನ್ ಕಟ್ಟಿ ನಿಂತು ಮುಂದಕ್ಕೆ ಹೋಗ್ತೀರಾ, ನೀವು CWC ಮೆಂಬರ್ ಆಗಿ. ಇದು ನಿಮ್ಮ ಪ್ರತಿಷ್ಠೆಯ ಪ್ರದರ್ಶನಕ್ಕೋಸ್ಕರ ಇರುವಂತದ್ದಲ್ಲ. ಮಗುವಿಗೆ ಅನ್ಯಾಯ ಮಾಡಬಾರ್ದು. ಇಷ್ಟು ನಾನು ಹೇಳ್ತೇನೆ. ಕೊನೆಯದಾಗಿ ಹೇಳ್ತಾ ಇರುವಂತದ್ದು, ನಿಮ್ಮ ಉಡುಪಿಯ CWC ಯಲ್ಲಿ ಯಾವುದಾದ್ರೂ ರಿಪೇರಿ ಕೆಲಸಗಳಿದ್ರೆ ಅದನ್ನ ಖಂಡಿತವಾಗ್ಲೂ ಮೇಲ್ಮಟ್ಟದ ಅಧಿಕಾರಿಗಳು ಮಾಡಬೇಕು. ಈಗಾಗಲೇ ಅದು ಪ್ರೂವ್ಡ್ ಕೇಸ್. ಅದು ಯಾರು ಆರೋಪಿಗಳ ಪರವಾಗಿ ವಕಾಲತ್ ಹಾಕ್ಲಿಕ್ಕೆ ಹೋಗಿದ್ದಾರೆ ಅಂತ ಅಂದ ಮೇಲೆ ಅವರನ್ನ ಸಸ್ಪೆಂಡ್ ಮಾಡುವಂಥದ್ದು, ವಿಚಾರಣೆ ಮಾಡುವಂಥದ್ದು, ಸಾಧ್ಯವಾದ್ರೆ ಅವ್ರನ್ನ ಡಿಸ್ಮಿಸ್ ಮಾಡ್ಬೇಕು. ಅದ್ರ ಪರ್ಮನೆಂಟ್ ಪೋಸ್ಟ್ಗಳೇನಲ್ಲ. 3 ವರ್ಷಕ್ಕೊಂದ್ಸಲ ಬೇರೆಯವ್ರು ಬರ್ಬೇಕು. ಪ್ರತಿ 3 ವರ್ಷ ಆದ್ಮೇಲೆ ಇನ್ನೂ 3 ವರ್ಷ ಅವ್ರನ್ನೇ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಏನಿದೆ? 6 ವರ್ಷದಲ್ಲಿ ಅವರ ಎಕ್ಸ್ಪರ್ಟಿಸ್ ಎಷ್ಟು ಇರಬೇಕು ಅಂದ್ರೆ, 2ನೇ ಟರ್ಮಿಗೆ ಅವರು ಬಡ್ತಿ ಪಡೆದಿದ್ದಾರೆ ಅಥವಾ ಮುಂದುವರೆದಿದ್ದಾರೆ ಅಂತಂದ್ರೆ ಅವರ ಒಂದು ಕಮಿಟ್ಮೆಂಟ್ ಹೆಂಗಿರ್ಬೇಕ್ರಿ? ಯಾವ ಮಟ್ಟದ ಕಮಿಟ್ಮೆಂಟ್ ಇರಬೇಕು? ಈಗಲೇ ಅವರು ಇಂಥದ್ದು ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಂದ್ರೆ ಇದಕ್ಕೂ ಹಿಂದೆ 6 ವರ್ಷ ಯಾವ ಪ್ರಕರಣಗಳು ಇವರು ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಒಂದು ತನಿಖೆ ಆಗ್ಬೇಕಲ್ಲ. ಇದನ್ನೇ ನಾನು ಸೋಷಿಯಲ್ ಆಡಿಟಿಂಗ್, ಜುಡಿಷಿಯಲ್ ಆಡಿಟಿಂಗ್ ಅಂತ ಕರೆದಿರೋದು. ಇದನ್ನ ಮಾಡಬೇಕು.
ಆಗ್ಲಿ. ಇದು ಯಾವುದೇ ರೀತಿ ಪೂರ್ವಾಗ್ರಹ ಇಲ್ಲದೆ, ಯಾರ ಬಗ್ಗೆಯೂ ಯಾವುದೇ ವೈಷಮ್ಯ ಇಲ್ಲದೆ, ಮಕ್ಕಳ ಬಗ್ಗೆಯ ಒಂದು ತೀವ್ರ ಮತ್ತೆ ಶುದ್ಧ ಕಾಳಜಿಯಿಂದ ನಾನು ಇವತ್ತು ಹೇಳ್ತಾ ಇದ್ದೇನೆ, ಬಿಟ್ರೆ ಯಾರನ್ನೋ ಅಡಕತ್ರಿಯಲ್ಲಿ ಸಿಕ್ಕಿಸ್ಲಿಕ್ಕೋಸ್ಕರ ಅಲ್ಲ. ಮತ್ತೆ ಇದು ಒಂದೇ ಒಂದು ಉದಾಹರಣೆ ಅಲ್ಲ, ಇಂಥದ್ದು ಹಲವಾರು ಉದಾಹರಣೆಗಳನ್ನ ರಾಜ್ಯದ ಉದ್ದಗಲದಿಂದ ನಾನು ತೆಗೆದು ಕೊಡ್ತೇನೆ. ಇದ್ರ ಬಗ್ಗೆ ಶೀಘ್ರವಾದಂತಹ ಒಂದು ತಪಾಸಣೆ ನಡೀಲಿ ಅಂತ ನಾನು ಆಗ್ರಹಿಸ್ತಾ ಇದ್ದೇನೆ. ನಮಸ್ಕಾರ. ಇಷ್ಟೊತ್ತು ನಮ್ಮೊಂದಿಗೆ ಎಲ್ಲ ವಿಚಾರದ ಬಗ್ಗೆ, CWC ಹೇಗಿರಬೇಕು, CWC ಮೆಂಬರ್ ಹೇಗಿರಬೇಕು, ಮತ್ತು ಕಾನೂನು ವ್ಯಾಪ್ತಿಗಳೇನು, ಯಾವ ರೀತಿಯಲ್ಲಿ ನಡ್ಕೊಳ್ಬೇಕಾಗತ್ತೆ, ಜಿಲ್ಲಾಧಿಕಾರಿಗಳಾದರೂ SP ಆದರೂ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕಾಗತ್ತೆ, ಪ್ರತಿಯೊಂದು ವಿಚಾರವನ್ನು ತಿಳಿಸ್ತಾ ಬಂದ್ರಿ. ಮಕ್ಕಳ ವಿಚಾರದಲ್ಲಿ ಜೆ ಕಾಯ್ದೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ತಾ ಬಂದ್ರಿ. ದಯವಿಟ್ಟು ವೀಕ್ಷಕರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ವಿಶೇಷ ಅತಿಥಿ ಸ್ಟ್ಯಾನ್ಲಿ ಅವರಿಗೆ ಧನ್ಯವಾದಗಳು. ನಮಸ್ತೆ.